ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಭಾಗ ಪಟ್ಟಣದಲ್ಲಿ ಕಬ್ಬು ಬೆಳೆಗಾರ ಹೋರಾಟಕ್ಕೆ ಬೆಂಬಲ ನೀಡಿ ವಿವಿಧ ಸಂಘಟನೆಯವರು ಪಟ್ಟಣ ಬಂದ್ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ. ಪಟ್ಟಣದಲ್ಲಿ ಕಬ್ಬು ಬೆಳೆಗಾರ ಹೋರಾಟಕ್ಕೆ ಬೆಂಬಲ ನೀಡಿ ನಡೆಸ್ತಾ ಇರುವ ಪ್ರತಿಭಟನೆಗೆ ಜೆಡಿಎಸ್ ರಾಷ್ಟ್ರೀಯ ಉಪಾಧ್ಯಕ್ಷ ಪ್ರತಾಪ್ ರಾವ್ ಪಾಟೀಲ ಹಾಗೂ ಯುವ ಧುರೀಣ ಶಿವರಾಜ್ ಪಾಟೀಲ ಅವರು ರೈತರ ಹೋರಾಟಕ್ಕೆ ತಮ್ಮ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿಪಡಿಸುವಂತೆ ಆಗ್ರಹಿಸಿ ಗುರ್ಲಾಪುರ ಕ್ರಾಸ್ನಲ್ಲಿ ಕಬ್ಬು ಬೆಳೆಗಾರ ನಡೆಸ್ತಾ ಇರುವ ಹೋರಾಟಕ್ಕೆ ಬೆಂಬಲ ನೀಡಿ ದಲಿತ ಕನ್ನಡ ಪರ ಸಂಘಟನೆ ಮತ್ತು ರೈತರು ಬುಧವಾರ ಕರೆ ನೀಡಿದ್ದ ರಾಯಭಾಗ ಪಟ್ಟಣ ಬಂದ್ಗೆ ಪಟ್ಟಣದ ನಾಗರಿಕರಿಂದ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ. ಪಟ್ಟಣದ ಅಭಾಜಿ ವೃತ್ತದಲ್ಲಿ ಝೆಂಡಾ ಕಟ್ಟಿ ಹತ್ತಿರ ಹೋರಾಟಗಾರರು ಮುಖ್ಯ ರಸ್ತೆ ಬಂದ್ ಮಾಡಿ ಕಾರ್ಖಾನೆ ಮಾಲೀಕರು ಮತ್ತು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ. जय किसान जय जवान जय किसान जय जवान ರೈತರ ಸಂಘಕ್ಕೆ ಕಬ್ಬು ಬೆಳೆಗೆ ಹೋರಾಟಕ್ಕೆ ಕಬ್ಬು ಬೆಳೆ ಹೋರಾಟಕ್ಕೆ ರೈತರ ಬೇಡಿಕೆ ಈಡೇರುವ ತನಕ ಪ್ರತಿಭಟನೆ ಮುಂದುವರಿಸುವುದಾಗಿ ಎಚ್ಚರಿಸಿದ್ದಾರೆ. ಒಬ್ಬ ರೈತ ಕಬ್ಬ ಹಚ್ಚಬೇಕಂದ್ರ ಮೊದಲು ನಾವು ಹೋಗಿ ಬೀಜ ತರಕ್ ಹೋಗ್ತಾನ. ಕಬ್ಬಿನ ಬೀಜ ತರೋ ಸಂದರ್ಭದಾಗ ಹೋಗ್ತಾಗ ರೊಕ್ಕ ಇರಂಗಿಲ್ಲ. ಅವ್ರು ಹೇಳ್ಕೊಂಡ್ ತರ್ತಾನ, 1 ತಿಂಗಳು 2 ತಿಂಗಳು ಬಿಟ್ಟು ರೊಕ್ಕ ಕೊಡ್ತೀನಪ್ಪ ಅಣ್ಣ, ನಂಗೆ ಬೀಜ ಕೊಡು. ಅವ್ ಬೀಜ ತಂದು ತುಳ್ತಾನ. ತುಳಿದ ಮೇಲೆ ಅವಾಗ ಹಾಳು ಸಿಗೋದಿಲ್ಲ. ಯಾಕ ಹಾಳು ಪಗಾರ ಹೆಚ್ಚಾಗೈತಿ. ಗಳಿ ಹೊಡಿಬೇಕಾದ್ರೆ ಟ್ರಾಕ್ಟರ್ ಅದ್ರ ಬಾಡಿಗೆ ಹೆಚ್ಚೈತಿ, ಡೀಸೆಲ್ ರೇಟ್ ಹೆಚ್ಚೈತಿ. ಇಷ್ಟೆಲ್ಲ ಗುದ್ದಾಡಿ ಲಾಸ್ಟ್ ಕಬ್ಬ ಹಚ್ಚಿ ಕಬ್ಬು ಬೆಳೆಸ್ತಾನು, ಕಸ ತೆಗಿತಾನು, ಔಷಧಿ ಹೊಡಿತಾನು, ಗೊಬ್ಬರ ಹಾಕ್ತಾನು. ಗೊಬ್ಬರ ಏನ್ ಹಂಗ ಬರಂಗಿಲ್ಲ, ಎಲ್ಲಾ ಗೊಬ್ಬರದ ರೇಟ್ ಜಾಸ್ತಿ ಆಗೈತಿ. ಅವ್ ಗೊಬ್ಬರ ಕಡೆ ಹೋಗ್ತಾನು, ಸಾವುಕಾರ 3 ತಿಂಗಳು ಬಿಟ್ಟು ರೊಕ್ಕ ಕೊಡ್ತಾನು, 4 ತಿಂಗಳು ಬಿಟ್ಟು ಕೊಡ್ತಾನು, ನಂಗೆ ಗೊಬ್ಬರ ಕೊಡಪ್ಪ. ಸಾವುಕಾರ ಕೊಡ್ತಾನು, ಯಾಕ ಪರಿಚಯ ಅವ್ ನಮ್ಮ ರೈತದನು ಮಾಡು. ಅವಟ್ಟೆಲ್ಲ ಬೆಳೆದ ಮೇಲೆ ಕಬ್ಬು ಫ್ಯಾಕ್ಟ್ರಿ ಹೋಗ್ತಾ ಇರಬೇಕು. ಕಬ್ಬು ಕಡೆ ಅವ್ರು ಹಂಗ ಬರಂಗಿಲ್ಲ. ಅವ್ರಿಗೆ ಬೆನ್ನ ಐತಿ, ಅಣ್ಣ ಬಾ ಕಾಲ ಬಿಟ್ಟು ಕರ್ಕೊಂಡು ಹೋಗ್ಬೇಕು. ಇಟ್ಟು ಕರ್ಕೊಂಡು ಆದ್ಮೇಲೆ ಅವ್ರಿಗೆ ಮತ್ ಪಡೆದವ್ರಿಗೆ ಪಾರ್ಟಿ ಕೊಡ್ಬೇಕು. ಬೆಳಗ್ಗೆಯಿಂದ ಪಟ್ಟಣದ ಎಲ್ಲ ವ್ಯಾಪಾರಸ್ಥರು ತಮ್ಮ ಅಂಗಡಿಗಳನ್ನು ಸ್ವಯಂ ಪ್ರೇರಿತ ಬಂದ್ ಮಾಡಿದ್ರು. ಹಾಲಿನ ಮಳಿಗೆ ಮತ್ತು ಮೆಡಿಕಲ್ ಹೊರತುಪಡಿಸಿ ಎಲ್ಲ ವ್ಯಾಪಾರ ಮಳಿಗೆಗಳು ಸಂಪೂರ್ಣ ಬಂದ್ ಮಾಡಲಾಗಿತ್ತು. ಬಂದ್ ಪರಿಣಾಮ ಸಾರಿಗೆ ಸಂಸ್ಥೆ ಬಸ್ಗಳು ಬಸ್ ನಿಲ್ದಾಣದಲ್ಲಿ ನಿಂತಿದ್ದು ಕಂಡು ಬಂದಿದೆ. ಬಸ್ ಬಂದ್ ಮಾಡಿದ್ರಿಂದ ವಿದ್ಯಾರ್ಥಿಗಳು ಮತ್ತು ಪ್ರಯಾಣಿಕರು ಪರದಾಡುವಂತಾಗಿತ್ತು. ಹೋರಾಟಗಾರರಿಗೆ ರಾಯಭಾಗ ಗ್ರಾಮೀಣ ಭಾಗದ ಕೈರಕುಡಿಯ ರೈತರು ರಸ್ತೆಯಲ್ಲಿ ಅಡುಗೆ ಮಾಡಿ ಊಟ ಬಡಿಸಿದ್ರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಜೆಡಿಎಸ್ ರಾಷ್ಟ್ರೀಯ ಉಪಾಧ್ಯಕ್ಷ ಪ್ರತಾಪ್ ರಾವ್ ಪಾಟೀಲ ಹಾಗೂ ಯುವ ಧುರೀಣ ಶಿವರಾಜ್ ಪಾಟೀಲ ಅವರು ರೈತರ ಹೋರಾಟಕ್ಕೆ ತಮ್ಮ ಬೆಂಬಲ ವ್ಯಕ್ತಪಡಿಸಿ ನಾವು ಸದಾ ರೈತರ ಜೊತೆಗೆ ಇರುವುದಾಗಿ ಹೇಳಿದ್ದಾರೆ. ರೈತರ ಹೋರಾಟಕ್ಕೆ ಪಟ್ಟಣದ ವೈದ್ಯರು, ವಕೀಲರು, ಮಾಜಿ ಸೈನಿಕರು, ಸಾಹಿತಿಗಳು ತಮ್ಮ ಬೆಂಬಲ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಅಶೋಕ್ ಅಂಗಡಿ, ಅನಿಲ ಶೆಟ್ಟಿ, ಪೃಥ್ವಿರಾಜ್ ಜಾಧವ್, ಸದಾಶಿವ ಗೋರ್ಪಡೆ, ಮಹೇಶ್ ಕರಮಡಿ, ಸದಾನಂದ ಹಳ್ಳಿಂಗಳಿ, ಬಸವರಾಜ್ ದೋಣವಾಡಿ, ಹರೀಶ್ ಕುಲಗೊಡೆ, ದಿಲೀಪ್ ಪಾಯನವರ್, ನಾರಾಯಣ ಮೇತ್ರಿ, ಗಜನನ್ನ ಮಾಳಿ ಸೇರಿ ಮತ್ತಿತರರು ಭಾಗವಹಿಸಿದರು. ಮಣಿಕಂಠ ನಾವಿ, ಟಿವಿ 20 ಕನ್ನಡ ನ್ಯೂಸ್, ರಾಯಭಾಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.